ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನೀಗ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನೋ ಪ್ಲೇಸಲ್ಲಿದ್ದೀನಿ. ಉಡುತಡಿ ಶರಣೆ ಅಕ್ಕಮಹಾದೇವಿಯವರ ಹುಟ್ಟೂರು. ಬನ್ನಿ, ಅಕ್ಕಮಹಾದೇವಿಯವರ ದೇವಸ್ಥಾನ ಇಲ್ಲಿದೆ, ಬನ್ನಿ ಹೋಗಿ ಬರೋಣ. ದೇವಸ್ಥಾನದ ದರ್ಶನದ ವೇಳೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮತ್ತು ಸಂಜೆ 4 ಗಂಟೆಯಿಂದ ಸಂಜೆ 7 ಗಂಟೆ. ಅಕ್ಕಮಹಾದೇವಿ ದೇವಾಲಯದ ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಚಿಕ್ಕ ಲೈಬ್ರರಿ ಇದೆ. ಲೈಬ್ರರಿಯಲ್ಲಿ ಎಲ್ಲ ಶರಣರ ಪುಸ್ತಕಗಳಿದ್ದಾವೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ರಿಕ್ವೆಸ್ಟ್ ಮಾಡಿ ಓದ್ಬೋದು. ಮಾರಾಟಕ್ಕೆ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಮಾರಾಟಕ್ಕಿರೋ ಸೂಚನೆಗಳು ಕಡಿಮೆ. ಅಕ್ಕಮಹಾದೇವಿ ದೇವಾಲಯದ ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಚಿಕ್ಕ ಲೈಬ್ರರಿ ಇದೆ. ಲೈಬ್ರರಿಯಲ್ಲಿ ಎಲ್ಲ ಶರಣರ ಪುಸ್ತಕಗಳು, ಗರ್ಭಗುಡಿಯ ಸುತ್ತಮುತ್ತ ಅಕ್ಕಮಹಾದೇವಿಯವರು ಬರೆದಂಥ ವಚನಗಳನ್ನು ಬರೆದಿದ್ದಾರೆ. ನೀವು ಬಂದಾಗ ಸಮಯ ಕೊಟ್ಟು ಓದಿ. ನಮ್ಮ ಜೊತೆ ಅಕ್ಕಮಹಾದೇವಿ ದೇವಾಲಯದ ಅರ್ಚಕರಾದಂತಹ ಮಹಾಲಿಂಗಯ್ಯವರಿದ್ದಾರೆ. ಅವರಿಂದ ಅಕ್ಕಮಹಾದೇವಿಯವರ ಬಗ್ಗೆ ಕೇಳೋಣ ಬನ್ನಿ. ಅಕ್ಕಮಹಾದೇವಿ 12ನೇ ಶತಮಾನದ ಒಬ್ಬ ಶಿವಶರಣೆ. ಅಕ್ಕಮಹಾದೇವಿ ಕನ್ನಡದ ಮೊಟ್ಟ ಮೊದಲ ಕವಿಯಿತ್ರಿ. 12ನೇ ಶತಮಾನದಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಎಂಬ ವ್ಯಾಪಾರಸ್ಥರ ಒಬ್ಬಳೇ ಮಗಳಾಗಿ ಅಕ್ಕಮಹಾದೇವಿ ದವನದ ಹುಣ್ಣಿಮೆ ದಿವಸ ಜನಿಸಿರ್ತಾಳೆ. ಅಕ್ಕಮಹಾದೇವಿ ಈ ಉಡಗಣಿ ಎಂಬ ಒಬ್ಬ ಹೆಸರಾಂತ ವ್ಯಾಪಾರಸ್ಥ ನಿರ್ಮಲ ಶೆಟ್ಟಿ ಎಂಬ ಮಗಳಾಗಿ ಜನಿಸಿರ್ತಾಳೆ. ಒಂದು ದಿವಸ ಈ ಕೌಶಿಕ ಮಹಾರಾಜ ಉಡಗಣಿ ಮತ್ತು ತಡಗಣಿ ಎಲ್ಲ ಈ ಸುಮಾರು ಹಳ್ಳಿಗಳಾಗಿದ್ದಾವೆ. ಈಗ ಹಿಂದೆ ಇದು ಕೌಶಿಕ ಮಹಾರಾಜನ ಆಸ್ಥಾನದ ರಾಜ್ಯ ಆಗಿತ್ತು. ಈ ರಾಜ್ಯವನ್ನು ಕೌಶಿಕ ಮಹಾರಾಜ ಎಂಬ ಒಬ್ಬ ರಾಜ ಆಳ್ತಾ ಇದ್ದ. ಉಡಗಣಿ ಎಂಬ ಹಳ್ಳಿಯಲ್ಲಿ, ಈಗಿನ ಉಡಗಣಿ ಎಂಬ ಹಳ್ಳಿಯಲ್ಲಿ ಕೌಶಿಕ ಮಹಾರಾಜನ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಿರ್ಮಲ ಶೆಟ್ಟಿಯ ಮನೆಯ ಮೇಲೆ ಅಕ್ಕಮಹಾದೇವಿ ನಿಂತ್ಕೊಂಡು ಕೌಶಿಕ ಮಹಾರಾಜನ ಮೆರವಣಿಗೆಯನ್ನು ನೋಡ್ತಾ ಇರ್ತಾರೆ. ಆವಾಗ ಕೌಶಿಕ ಮಹಾರಾಜನ ಕಣ್ಣು ಅಕ್ಕಮಹಾದೇವಿ ಮೇಲೆ ಬೀಳುತ್ತೆ. ಆವಾಗ ಕೌಶಿಕ ಮಹಾರಾಜ ಅಂದ್ಕೊತಾನೆ, ಇವಳೆಂಥ ಸುಂದರಿ ಇರ್ಬೋದು, ಮದುವೆಯಾದರೆ ನಾನು ಇವಳನ್ನೇ ಮದುವೆ ಆಗಬೇಕು ಅಂತ ಒಂದು ಅಭಿಪ್ರಾಯವನ್ನು ಪಟ್ಟು ಈ ಅರಮನೆ ಜಾಗಕ್ಕೆ ಬಂದ ಮೇಲೆ ಸೇವಕರ ಹತ್ರ ಹೇಳಿ ನಿರ್ಮಲ ಶೆಟ್ಟಿ ಎಂಬವರ ಮನೆಗೆ ಅಕ್ಕಮಹಾದೇವಿಯನ್ನು ಕೇಳಿಕೊಂಡು ಬರೋಕ್ಕೆ ಕಳಿಸಿರ್ತಾನೆ. ಆವಾಗ ಅಕ್ಕಮಹಾದೇವಿ ಒಪ್ಕೊಳ್ಳಲ್ಲ. ಯಾಕಂದರೆ ಕೌಶಿಕ ಮಹಾರಾಜ ಬಂದುಬಿಟ್ಟು ಈ ದಿಗಂಬರ ಅಂತಾರಲ್ಲ, ಅಂದರೆ ಜೈನ ಕಟ್ಟಾಗುತ್ತೆ ಅನ್ಸುತ್ತೆ, ಜೈನ ಸಮುದಾಯಕ್ಕೆ ಸೇರಿರ್ತಾರೆ. ಅಕ್ಕಮಹಾದೇವಿ ಬಂದು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಾರೆ.
ಅದಕ್ಕೆ ಅಕ್ಕ ಮಹಾದೇವಿ ಒಪ್ಕೊಳಲ್ಲ. ಆದರೂ ಊರಿನ ರಾಜ್ಯವನ್ನು ಆಳ್ತಿರುವಂಥ ಈ ರಾಜ ಹೇಳಿದಾನಲ್ಲ ಅನ್ನೋದಕ್ಕೋಸ್ಕರನೇ ತಂದೆ ತಾಯಿ ಒಪ್ಕೊತಾರೆ. ಆದರೆ ಅಕ್ಕ ಮಹಾದೇವಿ ಒಪ್ಕೊಳಲ್ಲ. ಅದರಿಂದ ಮತ್ತೆ ಸೇವಕರು ಅರಮನೆ ಜಾಗಕ್ಕೆ ಬಂದು ರಾಜನ ಹತ್ರ ಹೇಳಿದಾಗ ರಾಜನಿಗೆ ಕೋಪ ಬಂದು ಅವನಿಗೆ ಮತ್ತೊಂದು ಸಂದೇಶವನ್ನು ಹೇಳಿ ಕಳಿಸುತ್ತಾನೆ. ಮದುವೆಗೆ ಒಪ್ಪಿಗೆ ನೀಡಲಿಲ್ಲ ಅಂದರೆ ಅಘೋರವಾದ ಶಿಕ್ಷೆಯನ್ನು ಅವರ ತಂದೆ ತಾಯಿಗೆ ಕೊಡ್ತೇನೆ ಅಂತ ಹೇಳಿ ಕಳಿಸಿದಾಗೆ ಅಕ್ಕ ಮಹಾದೇವಿ ಕೆಲವೊಂದು ಷರತ್ತುಗಳನ್ನು ಕೌಶಿಕ ಮಹಾರಾಜನಿಗೆ ಹಾಕಿರ್ತಾರೆ. ಏನು ಷರತ್ತಂದರೆ, ಮೊದಲು ಅವರು ಲಿಂಗವಂತರಾಗಬೇಕು, ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ನಂತರ ಅವರು ಕೆಲವೊಂದು ಷರತ್ತಂದರೆ ಅವರು ಲಿಂಗ ಪೂಜೆ ನಿರತರಾದಾಗೆ ಅವರ ಪೂಜೆಯಲ್ಲಿ ಯಾವುದೇ ಭಂಗವನ್ನು ಮಾಡಬಾರದು ಮತ್ತು ಅವರು ಹೇಳಲಿಯವರೆಗೂ ಅವರ ದೇಹವನ್ನು ಮೈಯನ್ನು ಮುಟ್ಟಬಾರದು. ಈ ಕೆಲವೊಂದು ಷರತ್ತುಗಳನ್ನು ಅಕ್ಕ ಮಹಾದೇವಿ ಹಾಕಿರ್ತಾರೆ. ಆ ಷರತ್ತಿಗೆ ಒಪ್ಪಿಗೆಯನ್ನು ನೀಡಿ ಕೌಶಿಕ ಮಹಾರಾಜ ಮದುವೆಗೆ ಆಗಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾನೆ. ಮಾಡಿಕೊಂಡು ಅಕ್ಕ ಮಹಾದೇವಿಯನ್ನು ಈ ಅರಮನೆಯ ಜಾಗಕ್ಕೆ ಕರೆತರುತ್ತಾನೆ. ಕರೆತಂದಾಗೆ ಇಲ್ಲಿ ಒಂದು ದಿನ ಲಿಂಗ ಪೂಜೆ ನಿರತರಾಗಿರ್ತಾರೆ. ಅಂದರೆ ಇದು ಕೌಶಿಕ ಮಹಾರಾಜನ ಅರಮನೆಯ ಜಾಗ. 12ನೇ ಶತಮಾನದಲ್ಲಿ ಇಲ್ಲಿ ಲಿಂಗ ಪೂಜೆ ನಿರತರಾಗಿರ್ತಾರೆ. ಪೂಜೆ ನಿರತರಾದಾಗ ಕೌಶಿಕ ಮಹಾರಾಜ ಒಂದು ದಿನ ಆ ಪೂಜೆಯನ್ನು ಭಂಗ ಮಾಡ್ತಾನೆ. ಭಂಗ ಮಾಡಿದಾಗ ಅಕ್ಕ ಮಹಾದೇವಿ ಕೋಪಗೊಂಡು ಕೋಪ ಅಂದರೆ ವೈರಾಗ್ಯ ತಾಳ್ತಾರೆ. ಕೋಪಗೊಳ್ಳಲ್ಲ, ವೈರಾಗ್ಯ ತಾಳ್ತಾರೆ. ವೈರಾಗ್ಯ ತಾಳಿ ಇಲ್ಲಿದ್ದರೆ ನನಗೆ ಈ ಜಾಗ ನನಗೆ ಸೂಕ್ತವಲ್ಲ, ನಾನು ಚನ್ನಮಲ್ಲಿಕಾರ್ಜುನನ್ನ ಪತಿಯೆಂದು ಸ್ವೀಕಾರ ಮಾಡಿಕೊಂಡಿದ್ದೇನೆ, ನಾನು ಅವನನ್ನೇ ಕಾಣಬೇಕು ಅನ್ನೋದು ಅವರೊಂದು ಹಂಬಲ ಆಗಿರುತ್ತೆ. ನನಗೆ ಈ ಜಾಗ ಸೂಕ್ತ ಅಲ್ಲ ಅಂತ ಹೇಳಿಬಿಟ್ಟು ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನಿಗೆ, ಅಂದರೆ ನೀನು ನನ್ನ ದೇಹದ ಮೇಲೆ ಆಸೆಪಟ್ಟು ಬಂದಿದೆಯಲ್ಲ, ಈ ದೇಹದಲ್ಲಿ ಏನಿದೆ ನೋಡು ಅಂತ ಹುಟ್ಟಿರೋ ಸೀರೆಯನ್ನು ತೆಗೆದು ನಿರ್ವಾಣವಾಗಿ ಇದೇ ಜಾಗದಿಂದ ಅಕ್ಕ ಮಹಾದೇವಿ ಹೊರಟೋಗ್ತಾರೆ. ಅಂದರೆ ಇಲ್ಲಿಂದ ಬಸವಣ್ಣವರ ಅನುಭವ ಮಂಟಪಕ್ಕೆ ಸುಮಾರು 700-800 ಕಿಲೋಮೀಟರ್ ದೂರ ಬಸವಣ್ಣವರ ಅನುಭವ ಮಂಟಪ ಇರುತ್ತೆ, ಬಸವ ಕಲ್ಯಾಣ, ಬೀದರ್ ಜಿಲ್ಲೆ. ಇಲ್ಲಿಂದ ಅವರು ನಡ್ಕೊಂಡು ಕಾಲ್ನಡಿಗೆಯಲ್ಲೇ ಹೊರಟೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಮ ಪ್ರಭುಗಳು ಮತ್ತು ಬಸವಣ್ಣವರು ಆ ಅನುಭವ ಮಂಟಪದಲ್ಲಿ ಇರ್ತಾರೆ. ಅಂದರೆ ಅಲ್ಲಮ ಪ್ರಭುಗಳು ಆ ಬಸವಣ್ಣವರ ಅನುಭವ ಮಂಟಪದ ಮಂತ್ರಿಯಾಗಿರ್ತಾರೆ. ಅವಾಗ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಮ ಪ್ರಭುಗಳು ಸುಮಾರು ಪ್ರಶ್ನೆಗಳನ್ನು ಕೇಳ್ತಾರೆ, ನಿಂದಿತವನ್ನು ಮಾಡ್ತಾರೆ. ಅದಕ್ಕೆಲ್ಲ ಅಕ್ಕ ಮಹಾದೇವಿ ವಚನದ ಮುಖಾಂತರನೇ ಉತ್ತರವನ್ನು ನೀಡಿದಾಗ ಆವಾಗ ಅಲ್ಲಮ ಪ್ರಭುಗಳಿಗೆ ಮತ್ತು ಅಲ್ಲಿದ್ದಂಥ ಶರಣೀಯರಿಗೆ, ಬಸವಣ್ಣವರಿಗೆ ಅಲ್ಲಿಗೆ ಇವಳು ಚಿಕ್ಕವಳಾದರೂ ಇವಳಲ್ಲಿ ಏನೋ ಒಂದು ಜ್ಞಾನ ಇದೆ, ಇವಳು ಸುಮ್ಮನೆ ಸಾಧಾರಣವಾದ ಮಹಿಳೆ ಅಲ್ಲ, ಇವಳೊಂದು ದೈವತಾ ಪುರುಷೆ, ಇವಳು ಇನ್ನು ಮುಂದೆ ಜಗತ್ತಿಗೆ ಮಹಾದೇವಿ ಅಷ್ಟೇ ಅಲ್ಲ ಅಕ್ಕ ಆಗು ಅಂತೇಳಿ ಅಲ್ಲಿ ಅಕ್ಕ ಮಹಾದೇವಿ ಅನ್ನೋದು ಒಂದು ಬಿರುದನ್ನು ನೀಡ್ತಾರೆ. ಅಲ್ಲಿಂದ ಅವಳು ಶ್ರೀಶೈಲ ಮಲ್ಲಿಕಾರ್ಜುನನ ಕಾಣಬೇಕು ಅನ್ನೋದು ಅವರೊಂದು ಹಂಬಲ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಬಸವಣ್ಣವರ ಆಶ್ರಯ ಪಡೆದು ಸುಮಾರು ಕೆಲ ದಿನಗಳ ಕಾಲ ಅಲ್ಲಿ ನೆಲೆಸಿರ್ತಾರೆ. ಅಲ್ಲಿಂದ ಮುಂದೆ ಶ್ರೀಶೈಲಕ್ಕೆ ಹೊರಡ್ತಾರೆ. ಅಲ್ಲಿ ಮುಂದೆ ಶ್ರೀಶೈಲ 7 ಬೆಟ್ಟಗಳನ್ನು ದಾಟಿ ಕದಳಿವನದಲ್ಲಿ ಅಕ್ಕ ಮಹಾದೇವಿ ಒಂದು ಗುಹೆಯಲ್ಲಿ ತಪಸ್ಸುಗೈದು ಶಿವನನ್ನು ಕಂಡು ಅಲ್ಲಿ ಲಿಂಗೈಕ್ಯ ಆಗಿರ್ತಾರೆ. ಇದು ಅಕ್ಕ ಮಹಾದೇವಿಯವರ ಇತಿಹಾಸದ ಜೀವನದ ಚರಿತ್ರೆ. ಅಕ್ಕ ಮಹಾದೇವಿಯವರು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ದವನದ ಹುಣ್ಣಿಮೆ ದಿನ ಹುಟ್ಟಿರೋದ್ರಿಂದ ಪ್ರತಿ ವರ್ಷ ಈ ಸ್ಥಳದಲ್ಲಿ ದವನದ ಹುಣ್ಣಿಮೆ ದಿನ ಅವರ ತೊಟ್ಟಿಲು ಶಾಸ್ತ್ರ ಮತ್ತು ನಾಮಕರಣ ಶಾಸ್ತ್ರವನ್ನು ಈ ಸ್ಥಳದಲ್ಲಿ ಮಾಡ್ತಾರೆ. ಆನಂತರ ಆ ದಿನ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ. ಇದೇ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ. ಅಕ್ಕ ಮಹಾದೇವಿಯವರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಪಾರ್ಕ್ ಅನ್ನೋದಕ್ಕಿಂತ ಚಿಕ್ಕದಾಗಿ ತೋಟನೇ ಇದೆ. ಇದು ಅಡಿಕೆ, ಬಾಳೆ, ತೆಂಗು ಎಲ್ಲ ಇದೆ. ಅಕ್ಕನ ವನ ಅಂತ ಕರೀತಾರೆ ಇದಕ್ಕೆ. ಅಕ್ಕನ ವನದ ಒಳಗಡೆ ಹೋಗಲಿಕ್ಕೆ 10 ರೂಪಾಯಿ ಪ್ರವೇಶ ದರ ಇರುತ್ತೆ. ಅಕ್ಕನ ವನದ ಒಳಗಡೆ ಎಂಟ್ರ್ ಆದ ತಕ್ಷಣ ಫಸ್ಟ್ ನಮಗೆ ಸಿಗೋದು ಒಂದು ಚಿಕ್ಕದಾದಂಥ ಮಂಟಪದಲ್ಲಿ ಒಂದು ಶಿವನ ಮೂರ್ತಿ, ಕೆಳಗಡೆ ಅಕ್ಕ ಮಹಾದೇವಿಯವರ ವಚನ. ಅವರು ಕದಳಿ ವನವನ್ನು ಎಷ್ಟು ಪ್ರೀತಿಸ್ತಿದ್ರು ಅಂತ ಈ ವಚನದಲ್ಲಿದೆ. ಪಾಸ್ ಮಾಡಿಕೊಂಡು ಓದಿ. ಮಂಟಪದಿಂದ ಮುಂದೆ ಬಂದರೆ ಈ ಥರ ಮೆಟ್ಟಿಲುಗಳ ಮೇಲೆ ಹೋದರೆ ಕಂಚಿನ ಮೂರ್ತಿ ಇದೆ ಅಂತೆ. ಬನ್ನಿ ನೋಡ್ಕೊಂಬರೋಣ.
ಅಕ್ಕಮಹಾದೇವಿಯವರ ಕಂಚಿನ ಮೂರ್ತಿ. ಕೌಶಿಕ ಮಹಾರಾಜನ ಅರಮನೆಯ ಜಾಗ ಆಗಿರೋದ್ರಿಂದ ಈ ಪ್ಲೇಸು ಸುತ್ತ ಕಂದಕ ಇತ್ತಂತೆ ಮುಂಚೆ. ಆ ಕಂದಕವನ್ನು ಈ ರೀತಿ ಚಾನಲ್ ಮಾಡಿ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಬೋಟಿಂಗಲ್ಲಿ ಆ ಬೋಟ್ನಲ್ಲಿ ನಿಮಗೆ ಎಲ್ಲ ವಚನಗಳನ್ನು ನಿಮಗೆ ಉಣಬಡಿಸೋವಂಥ ಪ್ಲ್ಯಾನ್ ಸರ್ಕಾರದಿದೆ. ನೋಡೋಣ ಹೇಗಾಗತ್ತೆ ಅಂತ ಮುಂದೆ. ಈ ಪ್ಲೇಸಲ್ಲಿ ಅಕ್ಕನ ಕುಟೀರ ಇದೆ. ಇಲ್ಲಿ ಡಿಸ್ಕಷನ್ಸ್ ಎಲ್ಲ ನಡೆಯುತ್ತಂತೆ ಈಗಲೂ ಸಹ. ಇದು ಲಾಕ್ ಆಗಿದೆ, ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿ ಅಕ್ಕಮಹಾದೇವಿಯವರ ಚಿಕ್ಕದಾದಂಥ ಒಂದು ಮೂರ್ತಿ. ಬಟ್ ಇದು ಯಾವಾಗ ಬೇಕು ಅವಾಗ ಮಾತ್ರ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ತಾರೆ ಅಷ್ಟೇ. ಅಕ್ಕಮಹಾದೇವಿಯವರು ತಪಸ್ಸು ಮಾಡಿದಂಥ ಒಂದು ಗುಹೆನ ಸಹ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹೇಗೆ ತಪಸ್ಸು ಮಾಡಿದ್ದ ಗುಹೆ ಇತ್ತು ಅಂತ. ಬಟ್ ಈಗಿನ್ನ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಬನ್ನಿ ಹಾಗೆ ಒಳಗಡೆ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಇಲ್ಲಿವರೆಗೂ ಮಾತ್ರ ಹೋಗ್ಬೋದು ಈಗ ನಾವು ಸದ್ಯಕ್ಕೆ, ಒಳಗಡೆ ಹೋಗೋ ಆಗಿಲ್ಲ. ಬಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ಈ ಗುಹೆ. ಈ ಪ್ಲೇಸಲ್ಲಿ ಅಭಿವೃದ್ಧಿ ಕಾರ್ಯಗಳು ಇನ್ನೂ ನಡೀತಾ ಇದೆ. ಆದ್ದರಿಂದ ನೀವು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಈ ಪ್ಲೇಸ್ಗೆ ಬರೋದಕ್ಕೆ ಸ್ವಲ್ಪ ದಿನ ಬಿಟ್ಟು ಪ್ಲ್ಯಾನ್ ಮಾಡಿ. ಅಟ್ಲೀಸ್ಟ್ ಮಳೆಗಾಲ ಮುಗಿದ ಮೇಲೆ ಪ್ಲ್ಯಾನ್ ಮಾಡಿ, ಸೊ ದಟ್ ನಿಮಗೆ ವೆಹಿಕಲ್ಗಳು ಈಸಿಯಾಗಿ ಇಲ್ಲಿ ತನಕ ಬರುತ್ತೆ. ಈಗ ಸದ್ಯಕ್ಕೆ ವೆಹಿಕಲ್ಗಳು ಬರಲ್ಲ. ಅಕ್ಕ ಮಹಾದೇವಿ ಹುಟ್ಟೂರಿನ ದೇವಾಲಯದ ಸುತ್ತಮುತ್ತ ಇರತಕ್ಕಂಥ ಪ್ಲೇಸ್ಗಳನ್ನ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮಂಜು SGP ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರ್ರಿ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೂ ಮಂಜು SGP ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.